ಅಂದರೆ ಮುಂಚೆ ಪ್ರಕೃತಿ ಮಿಶ್ರು ಅವರು ಇವಾಗ 2 ಕಡೆ ನೋಡ್ತಾ ಇರೋದ್ರಿಂದ ನಮ್ಮದನ್ನ ಕರೆಕ್ಟಾಗಿ ಅಟೆಂಡ್ ಮಾಡ್ತಿಲ್ಲ. ಮಧ್ಯಾಹ್ನ ಮೇಲೆ ಏನಾದರೂ ಸಪ್ಲೈ ಬೇಕು ಅಂತಂದರೆ 3 ಗಂಟೆಗೆ ಮೇಲೆ ಸಪ್ಲೈ ಬೇಕು ಅಂತಂದರೆ ನೆಕ್ಸ್ಟ್ ಡೇ 10:30 11 ಗಂಟೆ ಅಷ್ಟೊತ್ತು ಮೇಲೇ ಬಂದು ರೆಡಿ ಮಾಡೋದು. ಅಲ್ಲಿ ನಮಗೆ 3 hours 4 hours ಸಪ್ಲೈ ಹೊರಟೋಗುತ್ತೆ. ಹಾಂ ಸರ್, LPL ಹೌದು ಸರ್. ಹಾಗೆ ನಿನ್ನೆ ಮೊನ್ನೆ ಇಂಟ್ರಪ್ಷನ್ ಆಗಿತ್ತು ಸರ್, ಆಗುತ್ತೆ ಸರ್. ಅವರೇನೆ ಆಮೇಲೆ ಇಲ್ಲ ಸೊಲ್ಯೂಷನ್ ಮಾಡೋಣ, ಅವರೇ ಇರ್ತಾರೆ, ಅವ್ರ ಜೊತೆಗೆ ಇನ್ನೊಬ್ರು ನೋಡ್ಕೊಳ್ಳೋದಕ್ಕೆ ಅಷ್ಟು ಫೋನ್ ತೆಗಿಲಿದೆ. ಫೋನ್ ಮಾಡ್ಕೊತಾರೆ. ಏನು ಅಷ್ಟೇ ಈ ಪಕ್ಕರು ಅಷ್ಟೇ ಯಾರಿಗೂ ಫೋನ್ ರೆಸ್ಪಾನ್ಸ್ ಇಲ್ಲ. ಇವಾಗ್ಲೂ ಫೋನ್ ಮಾಡಿದ್ವಿ, ರೆಸ್ಪಾನ್ಸ್ ಮಾಡ್ತಾರೆ, ಒಬ್ರು ಮಾಡಲ್ಲ. ಸುಮ್ನೆ ಏನು ಸರ್ ಏನು ಮಾಡಲ್ಲ ಸರ್, ಮಾಡ್ಬೇಕು ಇನ್ನೊಂದು ಅರೆಜಾರ್ವ್ ಮಾಡ್ಕೊಡ್ತಾರೆ. ಏನಾದ್ರು ಕೊಡ್ತಾರೆ ಸರ್. BSNL ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಕೆಲವು ಕಡೆ ಫೀಲ್ಡ್ ಹೋದಾಗ ಕೆಲವು ಕಡೆ ಸಿಗದೆ ಇರಬಹುದು. ಒಂದು 6 ಗಂಟೆ ತನಕ ಆರ್ಡರ್ ಮಾಡ್ತಾರೆ. ಇವಾಗ ಮಧ್ಯಾಹ್ನ 3 ಗಂಟೆ ಮೇಲೆ ಏನಾದ್ರು ಯಾವ ಕಡೆ ಪ್ರಾಬ್ಲಮ್ ಆಗಿ ಕರೆಂಟ್ ಇಲ್ಲ ಅಂದ್ರೆ IPS ಬಿಟ್ಟು ತಿರ್ಗಾ ನಾಳೆ ಸಮಸ್ಯೆನ ಬಗೆಹರಿಸೋಣ ಅಂತ ಸಾಣೆಗಾಲ, ಲಕ್ಷ್ಮೀಪುರ, ಮಾಲೇಶ್ವರ ಕಾಲೋನಿ ಮತ್ತು ಬಚ್ಚಪುರ ಗ್ರಾಮಸ್ಥರು ನಮಗೆ ಲೈನ್ ಮನೆಯಿಂದ ತುಂಬ ತೊಂದರೆ ಆಗಿದೆ. ತೋಟಗಳಲ್ಲಿ ಮನೆ ಕರೆಂಟು ಒಂದಿನ ಹೋದರೆ ಬರೋದು, ಮತ್ತೆ ಲೈನ್ ಮನೆಯಿಂದ ಕಾರಣ. ನಾಳೆ ಬೆಳಗ್ಗೆ ಇವತ್ತು ಮಧ್ಯಾಹ್ನ ಪ್ರಾಬ್ಲಮ್ ಆದರೆ ನಾಳೆ ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಬಂದವರು ರೆಡಿ ಮಾಡ್ಬಿಟ್ಟು ಕರೆಂಟ್ ಕೊಡೋದ್ರಿಂದ ನಮ್ಗೆ ತುಂಬ ರೈತರಿಗೆ ಮತ್ತು ಊರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಮ್ಗೆ ಪ್ರತ್ಯೇಕವಾಗಿ ಒಬ್ಬರು ಲೈನ್ ಮನ್ ಬೇಕು ಅಂತ ತಮ್ಮಲ್ಲಿ ಒಟ್ಟು ಒಂದು ವೇಳೆ ಶೀಘ್ರದಲ್ಲೇ ನೇಮಕ ಮಾಡಿದ್ರೆ ಏನು ಮಾಡ್ತೀರಾ? ನಾವು ಒಂದು ವೇಳೆ ಇವರು ತಕ್ಷಣಕ್ಕೆ ಸ್ಪಂದಿಸಿ ಇನ್ನೊಂದು 4-5 ದಿನದಲ್ಲಿ ನಮ್ಗೆ ವ್ಯವಸ್ಥೆ ಮಾಡಿಲ್ಲ ಅಂದರೆ ಮತ್ತೆ ಎಲ್ಲ ಗ್ರಾಮದ ಪ್ರತಿಯೊಬ್ಬರು ಬಂದು ಉಗ್ರವಾದ ಹೋರಾಟನ ಇಲ್ಲಿ ಮಾಡಬೇಕು ಅಂತ ನಾವು ಮೇಲಾಧಿಕಾರಿ ಹತ್ರ ಹೋಗ್ತೀವಿ ಸರ್, ಜಿಲ್ಲಾಧಿಕಾರಿಗೆ ಹೋಗ್ತೀವಿ, ರೆಸ್ಟ್ ಮಾಡಿಲ್ಲ ಅಂತಂದ್ರೆ ಅವರು. ನಿಮ್ಮ ಹೆಸರು? ಮಹೇಶ್ ಕಂಪ್ಲೇಂಟ್ಗಳು ತಗೊಂಡ್ರೆ ಹೊರತವ್ರು ಕೆಲಸ ಮಾಡ್ಕೊಡ್ತಾ ಇಲ್ಲ. ಆಯ್ತಾ, ಇವಾಗ 4 ತಿಂಗಳಿಂದ ಜಂಗಲ್ ಕಟಿಂಗ್ ಮಾಡಿಲ್ಲ. ಲೈನ್ಗಳು IPC LGU ಎಲ್ಲ ಬಂದು ಒಂದೊಂದು ಕೊಂಬೆಗಳು ಬಂದು ಮೇಲಾಗುತ್ತವ. ಒಂದು ಸೋಮವಾರ ಲಕ್ಷ್ಮೀಪುರದಲ್ಲಿ ಆಯ್ತಾ, ಬಡಗಲಪುರದಿಂದ ಲಕ್ಷ್ಮೀಪುರ ಗಂಟೆ ಅದೇ ಕಂಪ್ಲೇಂಟ್ ಇರೋದು. ಅಲ್ಲಿ ಸಿದ್ಲಿಗಿರಿಪುರಕ್ಕೆ ಬಂದಿರೋ ಲೈನ್ಗಳೆಲ್ಲ ತೆಂಗಿನ ಮರಗಳೆಲ್ಲ ಗರಿಗಳು ಬಂದು ಮೇಲಾಗುತ್ತಿದ್ದಾವೆ. ಅವನು ತೆರೀತಿಲ್ಲ. ಸ್ವಲ್ಪ ಮಳೆ ಬಿದ್ದು ಗ್ರೌಂಡ್ ಆಯ್ತಾರೆ, ಟ್ರಿಪ್ ಆಯ್ತಾ 2 ಸತ 3 ಸತ ಚಾರ್ಜ್ ಮಾಡ್ತಾರೆ. ಅವಾಗ ನೈಟ್ ಟೈಮು ಮನೆಗಳಿಗೂ ಕರೆಂಟ್ ಇರಲ್ಲ. ಮತ್ತೆ ಬೆಳಿಗ್ಗೆ ಟೈಮು ಕರೆಂಟ್ ಇವರು 4 ಗಂಟೆಗೆ ಚಾರ್ಜ್ ಮಾಡಿದ್ರೆ ಬೆಳಿಗ್ಗೆ IPCನ ಇವರು ಕರೆಂಟ್ ಚಾರ್ಜ್ ಮಾಡಿ 4 ಗಂಟೆಗೆ ಚಾರ್ಜ್ ಮಾಡಿ ಅಂತ ಹೇಳ್ತಾರೆ. ಕರೆಂಟ್ ಬರದೆ ನಿನ್ನೆ ಮೊನ್ನೆ 9 ಗಂಟೆ ಬಂದಿರೋದು, 4 ಗಂಟೆಗೆ ಚಾರ್ಜ್ ಆಗ ಅಂತ ಹೇಳ್ತಾರೆ ಇವರು. ಫೋನ್ ಮಾಡಿ ಆದ್ರೆ ಹೇಳೋದಿಲ್ಲ. ಲೈನ್ ಹಾಕ್ತೀವಿ ಇವರು ನಾವು ನಮ್ಮ